ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಪ್ರೆಗ್ನೆನ್ಸಿಯಲ್ಲಿ ವಾಮಿಟಿಂಗ್ ಅನ್ನೋದು ತುಂಬಾ ಸಾಮಾನ್ಯವಾಗಿ ಮೊದಲ 3 ತಿಂಗಳು ಕಂಡುಬರುತ್ತೆ. ಇನ್ನು ಈ ವಾಮಿಟಿಂಗ್ ಅನ್ನೋದು ಯಾಕೆ ಆಗುತ್ತೆ, ಇದಕ್ಕೆ ಕಾರಣಗಳೇನು, ಇದನ್ನು ಹೇಗೆ ತಡೆಗಟ್ಟೋದು ಅನ್ನೋ ವಿಚಾರಗಳನ್ನು ತಿಳ್ಕೊಳ್ಳೋಣ. ವಾಮಿಟಿಂಗ್ ಸೆನ್ಸೇಷನ್ ಆಗ್ಬೋದು ಅಥವಾ ವಾಮಿಟಿಂಗ್ ಆಗ್ಬೋದು, ಕಾರಣಗಳೇನು ಅಂತ ಮೊದಲು ತಿಳ್ಕೊಳ್ಳೋಣ. ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದ ಮೊದಲ ದಿನದಿಂದಲೇ ದೇಹದಲ್ಲಿ ಅನೇಕ ಹಾರ್ಮೋನ್ಗಳ ಬದಲಾವಣೆ, HCG ಹಾರ್ಮೋನ್ಸ್ನ ಉತ್ಪತ್ತಿ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಇದರ ಒಂದು ಪ್ರಮಾಣ ಜಾಸ್ತಿ ಆಗೋದ್ರಿಂದ ವಾಕರಿಕೆ ಆಗ್ಬೋದು, ಅಥವಾ ಒಂದು ಫುಡ್ ಸ್ಮೆಲ್ ಬಂದ್ರೇ ಒಂದು ವಾಮಿಟಿಂಗ್ ಸೆನ್ಸೇಷನ್ ಆಗ್ಬೋದು, ಅಥವಾ ಹಸಿವು ಆಗದೇ ಇರ್ಬೋದು. ಈ ರೀತಿಯಾದಂಥ ಬದಲಾವಣೆಗಳು ದೇಹದಲ್ಲಿ ನಮಗೆ ಆಗುತ್ತೆ. ಮುಖ್ಯವಾಗಿ ಬೆಳಗ್ಗೆ ಎದ್ದ ತಕ್ಷಣ ಹೊಟ್ಟೆ ಖಾಲಿ ಇರುವಾಗ ಈ ರೀತಿ ವಾಮಿಟಿಂಗ್ ಸೆನ್ಸೇಷನ್ ಅಥವಾ ವಾಮಿಟಿಂಗ್ ಅನ್ನೋದು ಆಗೋದು ಸಾಧಾರಣವಾದ ವಿಚಾರ. ಇನ್ನು ಕೆಲವರು ಗರ್ಭಿಣಿ ಸ್ತ್ರೀಯರಲ್ಲಿ ಒಂದು ಅಡುಗೆ ಸ್ಮೆಲ್ ಆಗಿರ್ಬೋದು, ಒಗ್ಗರಣೆ ಸ್ಮೆಲ್, ಕೆಲವರಿಗೆ ಗೋಧಿ ಹಿಟ್ಟು ಕಲಿಸ್ಬೇಕಾದ್ರೆ ಬರುವಂಥ ಸ್ಮೆಲ್ ಆಗಿರ್ಬೋದು, ಕೆಲವ್ರಿಗೆ ನೈಲ್ ಪಾಲಿಷ್ ವಾಸನೆ ಆಗಿರ್ಬೋದು, ಟೀ ಕಾಫಿ ಮಾಡಬೇಕಾದ್ರೆ ಬರುವಂಥ ವಾಸನೆಗಳಾಗಿರ್ಬೋದು, ಇವುಗಳಿಂದಲೂ ಸಹ ವಾಮಿಟಿಂಗ್ ಸೆನ್ಸೇಷನ್ ಅನ್ನೋದು ಶುರುವಾಗುತ್ತೆ. ಮೊದಲ 3 ತಿಂಗಳಲ್ಲಿ ಈ ಒಂದು ವಾಮಿಟಿಂಗ್ ಸೆನ್ಸೇಷನ್ ಅಥವಾ ಬ್ಲಾಟಿಂಗ್ ಆಗಿರ್ಬೋದು, ಈ ಸಮಸ್ಯೆಗಳು ಸಾಧಾರಣವಾಗಿ ಗರ್ಭಿಣಿ ಸ್ತ್ರೀಯರಲ್ಲಿ ಕಂಡುಬರುತ್ತೆ. ದಿನಗಳು ಕಳೆದಂತೆ ಈ ಒಂದು ವಾಮಿಟಿಂಗ್ ಸೆನ್ಸೇಷನ್ ಅಥವಾ ಈ ಒಂದು ಪ್ರಾಬ್ಲಮ್ ಅನ್ನೋದು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಮಾರ್ನಿಂಗ್ ಸಿಕ್ನೆಸ್ಗಾಗಿರ್ಬೋದು, ವಾಮಿಟಿಂಗ್ಗೆ, ಬ್ಲಾಟಿಂಗ್ಗೆ ಕಾರಣಗಳನ್ನು ತಿಳ್ಕೊಂಡ್ರೆ ಇನ್ನು ಇವುಗಳನ್ನು ಹೇಗೆ ತಡೆಗಟ್ಟೋದು, ಚಿಕ್ಕ ಚಿಕ್ಕ ಚಿಟುಕುಗಳನ್ನು ನೋಡೋಣ. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಜಾಸ್ತಿ ಹೊತ್ತು ಇರಬೇಡಿ. ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಸ್ವಲ್ಪ ಬಿಸಿನೀರು ಆಗಿರ್ಬೋದು, ಅಥವಾ ಏನಾದರೂ ಒಂದು ಲೈಟಾಗಿ ಬಿಸ್ಕೆಟ್ಸ್ ಆಗಿರ್ಬೋದು ಸೇವನೆಯನ್ನು ಮಾಡಬೇಕು. ಖಾಲಿ ಹೊಟ್ಟೆಯನ್ನು ಹಾಗೆ ಬಿಡಬಾರ್ದು. ಎರಡನೇದಾಗಿ ಒಂದೇ ಸಲಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಸೇವನೆಯನ್ನು ಮಾಡದೆ ಸ್ವಲ್ಪ ಪ್ರಮಾಣದಲ್ಲಿ ನೀವು ಸೇವನೆಯನ್ನು ಮಾಡಬೇಕಾಗತ್ತೆ. ಇನ್ನು ಬೆಳಗ್ಗೆ ತಿಂಡಿಗೆ ಒಂದೇ ಸಲ ಜಾಸ್ತಿ ಪ್ರಮಾಣದಲ್ಲಿ ಬ್ರೇಕ್ಫಾಸ್ಟನ್ನು ಮಾಡೋ ಬದಲು 8 ಗಂಟೆಗೆ ಸ್ವಲ್ಪ, 11 ಗಂಟೆಗೆ ಸ್ವಲ್ಪ, ಈ ರೀತಿ ಸ್ವಲ್ಪ ಪೀರಿಯಡ್ಸ್ ಇಂಟರ್ವಲ್ಸ್ ಆಫ್ ಟೈಮಲ್ಲಿ ಫುಡ್ಡನ್ನು ನೀವು ಕನ್ಸ್ಯೂಮ್ ಮಾಡ್ತಾ ಬಂದರೆ ವಾಮಿಟಿಂಗ್ ಆಗಿರ್ಬೋದು ಅಥವಾ ಉಬಸ ಆಗಿರ್ಬೋದು ಕಡಿಮೆ ಆಗುತ್ತೆ. ಮೂರನೇದಾಗಿ ನೀರನ್ನು ಒಂದೇ ಸಲ ಜಾಸ್ತಿ ಕುಡಿಬಾರ್ದು. ಸ್ವಲ್ಪನೇ ಸಿಪ್ ರೀತಿ ನೀರನ್ನು ಸಿಪ್ ಮಾಡ್ತಾ ಇರಬೇಕು. ಒಂದೇ ಸಲಕ್ಕೆ 2 ಲೋಟ 3 ಲೋಟ ನೀರನ್ನು ಕುಡಿಬೇಡಿ. ಉಗುರು ಬೆಚ್ಚಗಿನ ನೀರು ಅಥವಾ ನಿಂಬೆಹಣ್ಣಿನ ರಸವನ್ನು ಕುಡಿಯೋದ್ರಿಂದ ಈ ಒಂದು ಪ್ರಾಬ್ಲಮಿಂದ ಉಪಶಮನ ಅನ್ನೋದು ಸಿಗುತ್ತೆ. ಇನ್ನು ಕೆಲವು ವಾಸನೆಗಳಿಂದ ಸ್ವಲ್ಪ ದೂರನೇ ಉಳ್ಕೊಳ್ಳಿ. ಅಂದರೆ ತುಂಬ ಘಾಟಾಗಿರುವಂಥದ್ದು ಅಥವಾ ಒಗ್ಗರಣೆ ಸ್ಮೆಲ್ ಆಗಿರ್ಬೋದು, ಪೇಂಟ್ ಹೊಡೆಯೋ ಸ್ಮೆಲ್ ಆಗಿರ್ಬೋದು, ಕೆಲವು ದಿನಗಳ ಕಾಲ ಇವುಗಳಿಂದ ದೂರನೇ ಇರಿ. ಇನ್ನು ನಮ್ಮ ಹಿರಿಯರ ಮನೆಮದ್ದನ್ನು ಹೇಳೋದಾದರೆ, ಚಿಕ್ಕ ಶುಂಠಿ ಚೂರನ್ನು ಬಾಯಲ್ಲಿ ಹಾಕ್ಕೊಂಡು ಅಗಿಯೋದಾಗಿರ್ಬೋದು, ಅಥವಾ ಶುಂಠಿ ಟೀಯನ್ನು ಮಾಡಿಕೊಂಡು ಕುಡಿಯೋದಾಗಿರ್ಬೋದು, ಇವು ನಿಮಗೆ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್, ಮಾರ್ನಿಂಗ್ ಸಿಕ್ನೆಸ್ಸನ್ನು ಕಡಿಮೆ ಮಾಡುತ್ತೆ. ಮುಂದಿನದು, ಆದಷ್ಟು ಫ್ರೆಶ್ ಏರನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ರೂಮಲ್ಲಿ ಕೂತ್ಕೊಂಡು AC ಆನ್ ಮಾಡೋದು, ಫ್ಯಾನ್ ಗಾಳಿಯನ್ನು ತಗೊಳ್ಳೋದು, ಅದರ ಬದಲು ಕಿಟಕಿಗಳನ್ನು ತೆರೆದಿಡಿ. ಅಥವಾ ನಿಮ್ಮ ಲಾನಲ್ಲಾಗಿರ್ಬೋದು, ನಿಮ್ಮ ವರಾಂಡದಲ್ಲಾಗಿರ್ಬೋದು ಕೂತ್ಕೊಂಡು ಫ್ರೆಶ್ ಏರನ್ನು ತಗೊಳ್ಳೋದ್ರಿಂದ ಸಫೋಕೇಶನ್ ಅನ್ನೋದು ಆಗೋದಿಲ್ಲ. ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ನು ಸಹ ಕಡಿಮೆ ಆಗ್ತಾ ಬರುತ್ತೆ. ಬ್ರೀತಿಂಗ್ ಅನ್ನೋದು ಈಸಿಯಾಗಿರುತ್ತೆ. ಮುಂದಿನದು ನೋಡಿದ್ರೆ ನಿದ್ದೆ ಸರಿಯಾದ ಪ್ರಮಾಣದಲ್ಲಿ ಆಗಲಿಲ್ಲ ಅಂದರೂ ವಾಮಿಟಿಂಗ್ ಸೆನ್ಸೇಷನ್ ಅನ್ನೋದು ಆಗುತ್ತೆ. ಆದ್ದರಿಂದ ದಿನಕ್ಕೆ 8 ರಿಂದ 9 ಗಂಟೆಗಳು ಗರ್ಭಿಣಿ ಸ್ತ್ರೀಯರು ತಪ್ಪದೇ ನಿದ್ದೆಯನ್ನು ಮಾಡಬೇಕು. ಇನ್ನು ಈ ವಿಚಾರವಾಗಿ ಡಾಕ್ಟ್ರನ್ನ ಯಾವಾಗ ಭೇಟಿ ಮಾಡಬೇಕು ಅಂತ ಹೇಳಿದ್ರೆ, ವಾಮಿಟಿಂಗ್ ಸೆನ್ಸೇಷನ್ ಅಂದರೆ ವಾಮಿಟ್ಸ್ ಅನ್ನೋದು ದಿನಾಲು 4-5 ಬಾರಿ ಆಗ್ತಾನೆ ಇದೆ, ಕುಡಿತಾ ಇರುವಂಥ ನೀರು ಸಹ ನಿಲ್ತಾ ಇಲ್ಲ, ದೇಹದಲ್ಲಿ ತೂಕ ಕಡಿಮೆ ಆಗ್ತಾ ಇದೆ ಅನ್ನೋ ಸ್ಥಿತಿಯಲ್ಲಿದ್ದಾಗ ನೀವು ಡಾಕ್ಟ್ರನ್ನ ಹೋಗಿ ಖಂಡಿತವಾಗ್ಲೂ ಭೇಟಿ ಮಾಡಬೇಕು. ಇನ್ನು ಮನೆಯಲ್ಲೇ ನೀವು ಉತ್ತಮ ಸಮತೋಲನ ಆಹಾರವನ್ನು ಸೇವನೆ ಮಾಡಿಕೊಂಡು ಫ್ರೆಶ್ ಏರನ್ನು ತಗೊಂಡು ಸರಿಯಾದ ನಿದ್ದೆಯನ್ನು ಮಾಡ್ತಾ ಇದ್ದರೆ ಯಾವುದೇ ರೀತಿಯಾದ ತೊಂದರೆಗಳು ಆಗೋದಿಲ್ಲ. 3 ತಿಂಗಳ ನಂತರ ಎಲ್ಲ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.